ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಗೃಹಲಕ್ಷ್ಮಿ 4,000 ಬಂತು. ಎಸ್, ಹೌದು. ಇಲ್ಲಿ ಮೊನ್ನೆ ಮಹಿಳೆಯರಿಗೆ ಆಲ್ರೆಡಿ ಹಣ ಜಮೆ ಆಗಿದೆ, ನಿನ್ನೆ ಹಣ ಜಮೆ ಆಗಿದೆ, ಇವತ್ತು ಹಣ ಜಮೆ ಆಗಿದೆ. ಅಂದರೆ ಇಲ್ಲಿ ಸದ್ಯದ ಮಟ್ಟಿಗೆ ದಿನ ಹಣ ಜಮೆ ಆಗ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗಿರೋದಿಲ್ಲ. ಆ್ಯಂಡ್ ಒಂದಿಷ್ಟು ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಸರ್ಕಾರ ಕೊಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಿಡಿಯೋವನ್ನು ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ರು, ಹಣ ಜಮೆ ಆಗಿಲ್ಲ ಹಾಗೆ ಹೀಗೆ, ಅಂದರೆ ಆಲ್ಮೋಸ್ಟ್ ನಮ್ಗೆ ಹಣ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ರು, ನಮ್ಗೆ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ, ನಿಮಗೂ ಹಣ ಜಮೆ ಆಗುತ್ತೆ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳಿದರು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದಮೇಲೆ ಇಲ್ಲಿ ತುಂಬ ಜನರಿಗೆ ಸರ್ಕಾರ ಏನು ಹಾಕುತ್ತಾ ಅನ್ನುವಂಥ ಡೌಟ್ ಇತ್ತು. ಅಂದರೆ ನೀವು ಅಂದರೆ ಸರ್ಕಾರ ಹಾಕ್ತಾರ, ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಜಾರಿತ್ತು. ಆ್ಯಂಡ್ ಅದನ್ನು ಇಲ್ಲಿ ಸರ್ಕಾರ ಈಗ ಸದ್ಯದ ಮಟ್ಟಿಗೆ ಹಣ ಹಾಕ್ತಾ ಇರುವಂಥದ್ದು. ಆ್ಯಂಡ್ DBT ಮುಖಾಂತರ ಎಲ್ಲರ ಅಕೌಂಟಿಗೆ ಸದ್ಯದ ಮಟ್ಟಿಗೆ ಹಣ ಹಾಕ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಆ ಒಂದು ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 1ನೇ ಜಿಲ್ಲೆ ಬಂದುಬಿಟ್ಟು ಬಳ್ಳಾರಿ, ಕೋಲಾರ, ಕೊಪ್ಪಳ, ಆ್ಯಂಡ್ ಹಾಸನ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಆ್ಯಂಡ್ ಅದಾದಮೇಲೆ ನಿಮಗೆ ಕೋಲಾರ, ಕೊಪ್ಪಳ, ವಿಜಯನಗರ, ವಿಜಯಪುರ, ಬೀದರ್, ಬೆಳಗಾವಿ, ಆ್ಯಂಡ್ ಅದಾದಮೇಲೆ ನಿಮಗೆ ಆಲ್ಮೋಸ್ಟ್ ಎಲ್ಲರ ಒಂದು ಅಕೌಂಟಿಗೆ ಹಣ ಜಮೆ ಆಗ್ತಿರುವಂಥದ್ದು. ಕೊಡಗು, ಕೊಪ್ಪಳ ಆಲ್ಮೋಸ್ಟ್ ಸೇರಿಸ್ಕೊಂಡ್ರೆ ಚಿಕ್ಕಮಗಳೂರು, ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 7 ನಿಮಿಷದ ವಿಡಿಯೋ ಇದೆ, ಯಾರೂ ಕೂಡ ಮಧ್ಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋಗಬೇಡಿ. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಯಾ ಪೈಸೆ ಅಕೌಂಟಿಗೆ ಹಣ ಜಮೆ ಆಗಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ತೀರಾ ಅಂಥವ್ರು ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಎಲ್ಲರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಸದ್ಯದ ಮಟ್ಟಿಗೆ ಈಗ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ 2,2 ಸಾವಿರ ರೂಪಾಯಿ DBT ಮುಖಾಂತರ ಹಣ ಹಾಕಲಿಕ್ಕೆ ಈಗ ಸದ್ಯದ ಮಟ್ಟಿಗೆ ಶುರು ಮಾಡ್ತಾ ಇರುವಂಥದ್ದು. ಈಗ ಎಷ್ಟು ಗಂಟೆಗೆ ಹಣ ಬರುತ್ತೆ ಅಂದರೆ, ಈಗ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಗಂಟೆ ಒಳಗೆ ಹಣ ಬರುತ್ತೆ ಅಂದರೆ, ಈಗ ಇಷ್ಟೊತ್ತಿಗೆ ಹಾಕ್ತೀವಿ ನಾವು, ಇಷ್ಟೊತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಈಗ ಅದು ಎಷ್ಟು ಗಂಟೆಗೆ ಹಣ ಬರುತ್ತೆ ಅಂದರೆ, ಈಗ ಯಾವ ಹೊತ್ತಿಗೆ ಹಣ ಬರುತ್ತೆ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನ್ಗಳಿದೆ. ಎಸ್, ಈಗ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಈಗ ಎಷ್ಟು ಗಂಟೆ ಒಳಗಡೆ ಈಗ ಹಣ ನಮಗೆ ಬಂದುಬಿಡುತ್ತೆ ಅಂತ. ಅಂದರೆ ಆಲ್ಮೋಸ್ಟ್ ಇನ್ನು ಎಷ್ಟು ದಿನಗಳ ಒಳಗಡೆನೂ ಅಂತ ಇರುತ್ತೆ ಕೆಲವರಿಗೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ. ಈಗ ಏನಪ್ಪ ಅಂತಂದರೆ, ಒಂದಿಷ್ಟು ಜನರಿಗೆ ಒಂದಿಷ್ಟು ಹೊತ್ತಿಗೆ ಬರುತ್ತೆ, ಒಂದಿಷ್ಟು ಜನರಿಗೆ ಒಂದಿಷ್ಟು ಹೊತ್ತಿಗೆ ಬರುತ್ತೆ, ಒಂದಿಷ್ಟು ಜನರಿಗೆ ಒಂದಿಷ್ಟು ಹೊತ್ತಿಗೆ ಬರುತ್ತೆ. ಇದು ಏನಿದು ಅಷ್ಟೊತ್ತಿಗೆ ಇಷ್ಟೊತ್ತು ಅಂತ ಹೇಳ್ತೀರಾ ಅಂತ ನೀವು ಕೇಳಿದರೆ, ಎಸ್ ಹೌದು, ಖಂಡಿತವಾಗ್ಲೂ ಹೌದು. ಈಗ ಏನಂತಂದರೆ, ಎಲ್ರಿಗೂ ಒಂದೇ ಟೈಮಲ್ಲಿ ರಿಲೀಸ್ ಆದರೆ ಅದು ಆಗಲ್ಲ. ಅಂದರೆ ಈಗ ಆಗಲ್ಲ ಅಂತಂದರೆ ಏನು ದೊಡ್ಡ ವಿಚಾರ ಆಗಲ್ಲ. ಆದರೆ ಏನಪ್ಪ ಅಂತಂದರೆ, ಎಲ್ರಿಗೂ ಒಂದೇ ಬಾರಿಗೆ ರಿಲೀಸ್ ಮಾಡಬಹುದು, ಅದೇನು ತಪ್ಪಂತಲ್ಲ. ಅಂದರೆ ಈಗ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ರೀತಿಯಲ್ಲಿ ಈಗ ಹಾಕಬೇಕಾಗ್ತದೆ. ಈಗ ಒಂದೊಂದು ಜಿಲ್ಲೆಗಳಿಗೆ ಅಂದರೆ, ಈಗ ಎಲ್ಲ ಜಿಲ್ಲೆಗಳು ಒಂದೇ ಜನಸಂಖ್ಯೆಯನ್ನು ಹೊಂದಿರೋದಿಲ್ಲ. ಆ್ಯಂಡ್ ನೋಡಿ ಹಾಕಬೇಕಾಗ್ತದೆ. ಕೆಲವು ಬಾರಿ ಈಗ ಹಣ ಹಾಕಿದ್ರೂ ಕೂಡ ಅಕೌಂಟಿಗೆ ಹೋಗದೇ ಇದ್ದರೆ ಪ್ರಾಬ್ಲಮ್ ಆಗ್ತದೆ, ಸುಮ್ಮನೆ ಲಾಸ್ ಆಗ್ತದೆ. ಹಾಗಾಗಿ ಈಗ 1 ದಿನಕ್ಕೆ ಸರಿಯಾಗಿ 2 ದಿನಕ್ಕೆ ಸರಿಯಾಗಿ ಒಂದೊಂದು ಜಿಲ್ಲೆಗಳಿಗೆ ಹಣ ಹಾಕುವಂಥದ್ದು. ಅಂತಂದರೆ ಈಗ 2 ಜಿಲ್ಲೆಗಳಿಗೆ 1 ದಿವಸಕ್ಕೆ ಹಣ ಅಂದರೆ, ಈಗ ಈಗ 2,2 ಸಾವಿರ ಅಂತಂದರೆ ಆಲ್ಮೋಸ್ಟ್ ತುಂಬ ಕೋಟಿ ಆಯಿತು. ಹಾಗಾಗಿ ಎಲ್ಲ ಹಣವನ್ನು ಸೇರಿ ಈಗ ಆಲ್ಮೋಸ್ಟ್ ಈಗ ಎಲ್ರಿಗೂ ಹಾಕುವಂಥದ್ದು, ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಹಾಕುವಂಥದ್ದು, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈಗ ಆಲ್ರೆಡಿ ತುಂಬ ಜನರಿಗೆ ನಾನು ಹೇಳಿದ್ದೆ, ಈಗ ಹೇಗೆ ಇದನ್ನು ಅಪ್ಡೇಟನ್ನು ಮಾಡುವಂಥದ್ದು, ನೀವು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಹೇಗೆ ನೀವು ಈ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದಂತ. ಆ್ಯಂಡ್ ಇದರಲ್ಲಿ ಚಿಂತೆ ಆಗುವಂಥದ್ದು ಏನಿಲ್ಲ. ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೆ, ಪ್ರತಿ ಬಾರಿ ತಿಳಿಸ್ಕೊಟ್ಟಿದ್ದೆ, ಎಲ್ರಿಗೂ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಾನು. ಅದರಲ್ಲಿ ಟೆನ್ಷನ್ ಆಗುವಂಥ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಇಲ್ಲಿ ಆಲ್ಮೋಸ್ಟ್ ತುಂಬ ಜನರು ನಾನು ಹೇಳಿದೆ, ನಿಮ್ಮೊಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಅದನ್ನು ಮೊಬೈಲ್ ನಂಬರ್ನ ಸರಿ ಮಾಡಿ ಇಟ್ಕೊಂಡ್ರೆ ಡೆಫಿನೆಟಾಗಿ ಒಳ್ಳೇದಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಈಗ ಕೆಲವರದ್ದು ಮೊಬೈಲ್ ನಂಬರ್ ಪ್ರಾಬ್ಲಮ್ ಆಗಿದೆ, ಮತ್ತು ಅಕೌಂಟಿಗೆ ಹಣ ಜಮೆ ಆಗದೆ ಇರೋದಕ್ಕೆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ವರಿ ಮಾಡಿಕೊಳ್ಳುವಂಥ, ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ.
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಅಂದರೆ ಇದ್ರ ಬಗ್ಗೆ ಅಂತಂದರೆ ಆಲ್ಮೋಸ್ಟ್ ಈಗ ನಾನು ನಿಮಗೆ ಆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಆ್ಯಂಡ್ ಈಗ ಈ ಒಂದು ಏನಪ್ಪ ಅಂತಂದರೆ ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ಪೆನ್ಷನ್ ಹಣದ ಬಗ್ಗೆ. ಪೆನ್ಷನ್ ಹಣ ಈಗ ತುಂಬ ಜನರಿಗೆ ಗೊತ್ತಿದೆ. ಪೆನ್ಷನ್ ಹಣ ಅಂತಂದರೆ ಏನು, ಯಾರಿಗೆ ಹಣ ಬರುತ್ತದು, ಅಂದರೆ ಅದ್ರ ವಿಚಾರ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಂದರೆ ಹೇಗೆ ಹಣ ಪಡ್ಕೊಳ್ಳುವಂಥದ್ದು ಅದೆಲ್ಲದೂ ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾರಿಗೆಲ್ಲ ಹಣ ಬರುತ್ತಂಥದ್ದು ಗೊತ್ತಿದೆ ಎಲ್ರಿಗೂ ಕೂಡ. ನಾನು ಮತ್ತೆ ಪುನಃ ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಪ್ಪ ಅಂತಂದು ತುಂಬ ಜನರಿಗೆ ಹಣ ಜಮೆ ಆಗುತ್ತೆ, ಆ್ಯಂಡ್ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಪೆನ್ಷನ್ ಹಣ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆದರೆ ಇಲ್ಲಿ ಪೆನ್ಷನ್ ಹಣ ವೃದ್ಧರಿಗೆ ಅಂತಂದರೆ ಹಿರಿಯ ನಾಗರಿಕರಿಗೆ ಪೆನ್ಷನ್ ಹಣ ಬರ್ತಾ ಇರುವಂಥದ್ದು ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಇಲ್ಲಿ ಹೇಗೆ ಇದನ್ನು ನಾವು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ಒಂದು ದೊಡ್ಡ ವಿಚಾರವಾಗಿ ಉಳ್ಕೊಂಡಿರುವಂಥದ್ದು ಸದ್ಯದ ಮಟ್ಟಿಗೆ ನಮ್ಮ ಆಲ್ಮೋಸ್ಟ್ ವೃದ್ಧರಿಗೆ ಆಲ್ಮೋಸ್ಟ್ ಇಲ್ಲಿ ಹಿರಿಯ ನಾಗರಿಕರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಆಲ್ರೆಡಿ ಹಣ ರಿಲೀಸ್ ಆಗಿದೆ. ಆಲ್ಮೋಸ್ಟ್ 900 ರೂಪಾಯಿ, 800 ರೂಪಾಯಿ, ಆಲ್ಮೋಸ್ಟ್ 1000 ರೂಪಾಯಿ ಇರ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಇದ್ರೊಳಗೆ ಬರುತ್ತೆ 800ರಿಂದ 1000, 1100 ರೂಪಾಯಿ ಒಳಗಡೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಇಲ್ವೋ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟಿಗೆ ಹಣ ಬಂದೇ ಇರಬಹುದು, ಹೇಳಲಿಕ್ಕಾಗೋದಿಲ್ಲ. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಬಾಯ್.